ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ಬಿಟ್ಟಿದ್ದಾರೆ. ಟಿವಿ5 ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಬಾಗಲಕೋಟೆಯ ಮುಧೋಳದ ಚೌಡಾಪುರ ಗ್ರಾಮಕ್ಕೆ ಭೇಟಿ ನೀಡಿರೋದು. ಹೃದಯಾಘಾತದಿಂದ 7 ಜನರು ಸಾವನ್ನಪ್ಪಿದ್ದಾರೆ. 4 ಜನರಿಗೆ ಬೈಪಾಸ್ ಸರ್ಜರಿ ಮಾಡಲಾಗಿದೆ. ಈ ಬಗ್ಗೆ ನೆನ್ನೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಟಿವಿ5 ಕನ್ನಡ. ವರದಿ ಪ್ರಸಾರವಾದಂಥ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಆರೋಗ್ಯ ಅಧಿಕಾರಿಗಳು. ಹಾದಿಮನಿ ಕುಟುಂಬಸ್ಥರ ಭೇಟಿಯನ್ನ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ, ಮುಧೋಳ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ ಮಲಘಾಟ್ ಭೇಟಿ ನೀಡಿರೋದು. ಹೃದಯಾಘಾತದಿಂದ ಮೃತಪಟ್ಟವರು, ಸರ್ಜರಿಗೆ ಒಳಗಾದವರ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ನೋಡಿ, ಇಲ್ಲಿ ಒಂದೇ ಕುಟುಂಬದವರು ಈ ಹೃದಯಾಘಾತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಟಿವಿ5 ವರದಿಯನ್ನು ಬಿತ್ತರಿಸಿತು. 15 ವರ್ಷದಲ್ಲಿ ಒಂದೇ ಕುಟುಂಬದವರು 7 ಜನ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅಂತಂದರೆ, ಹಾಗಿದ್ರೆ ಇದು ಫ್ಯಾಮಿಲಿ ಹಿಸ್ಟ್ರಿನಾ? ಇದು ಅನುವಂಶೀಯವಾಗಿ ಬರುತ್ತಾ? ಫ್ಯಾಮಿಲಿಯಲ್ಲಿ ಯಾರಾದರೂ ಹಾರ್ಟ್ ಅಟ್ಯಾಕ್ ಆದರೆ ಆ ನಂತರದ ಜನ್ರೇಷನ್ ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾರಾ? ಈ ಥರದ ಲಕ್ಷಣ ಹಾರ್ಟ್ ಅಟ್ಯಾಕಿಗೆ ಇದೆಯಾ? ಈ ಅನುಮಾನ ಹುಟ್ಕೊಂಡಿತ್ತು ಈ ಪ್ರಕರಣ ನೋಡಿದ ಮೇಲೆ. ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಟಿವಿ5 ಬಿತ್ತರಿಸಿತ್ತು. ಇದೀಗ ಖುದ್ದಾಗಿ ಆರೋಗ್ಯ ಅಧಿಕಾರಿಗಳೇ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಕುಟುಂಬಸ್ಥರನ್ನು ಮಾತನಾಡಿಸಿದ್ದಾರೆ. ಯಾವ ಏಜಲ್ಲಿ ಹಾರ್ಟ್ ಅಟ್ಯಾಕ್ಸ್ಗಳಾಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಆಪರೇಷನ್ ಆದವರು ಎಷ್ಟು ಮಂದಿ, ಆಪರೇಷನ್ ಆದಮೇಲೆ ಎಷ್ಟು ವರ್ಷಗಳ ಕಾಲ ಬದುಕಿದ್ದಾರೆ, ಪ್ರತಿ ಒಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಆರೋಗ್ಯಾಧಿಕಾರಿಗಳು ಮಾಡ್ತಾ ಇರೋದು. ನೋಡಿ, ಈ ಹಿಂದೆ ಈ ಸಿಡುಬು, ಅಮ್ಮ, ಕಲಾರ ಈ ಥರದ ಕಾಯಿಲೆ ಬಂದಾಗ ಜನ ಹೆಂಗೆ ಭಯಭೀತರಾಗಿದ್ರು, ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡಲಾಗ್ತಾ ಇತ್ತು, ಮತ್ತು ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಆ ವಿಚಾರ ತಿಳ್ಕೊಳ್ತಿದ್ರು. ಆ ಥರ ಈಗ ಹೃದಯಾಘಾತದ ಬಗ್ಗೆ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಆರೋಗ್ಯ ಇಲಾಖೆಗೆ ಬಂದು ಒದಗಿರೋದನ್ನು ನಾವು ನೋಡಬೇಕಾಗತ್ತೆ. ಈ ಹಿಂದೆ ಕೆಲವೊಂದಷ್ಟು ಕಾಯಿಲೆಗಳು ಬಂದಾಗ ಹಳ್ಳಿಲಿ ಫ್ಯಾಮಿಲಿಲಿ ಬಂದಿದೆಯಂತೆ, ಕಲಾರ ಬಂದಿದೆಯಂತೆ, ಇನ್ನೊಂದೇನೋ ಬಂದಿದೆಯಂತೆ ಅಂತೆಲ್ಲ ಹೇಳಿ ಭಯಪಡ್ತಾ ಇದ್ರಲ್ಲ, ಆ ಥರ ಈಗ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು ಸಾಕಷ್ಟು ಪ್ರಶ್ನೆಯನ್ನು, ಕುತೂಹಲವನ್ನು ಮೂಡಿಸ್ತಾ ಇದೆ.